ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರ್ ಲೆಮನ್ ಪೆಪ್ಪರ್ ಫ್ರೈ. ಬೇಕಾಗಿರುವ ಸಾಮಗ್ರಿ 200 ಗ್ರಾಮ್ ಪನ್ನೀರ್, ನಿಂಬೆಹಣ್ಣು, ಮೊಸರು, ಮೈದಾ ಹಿಟ್ಟು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕಾರ್ನ್ಫ್ಲೋರ್, ಚಿಲ್ಲಿ ಸಾಸ್, ದಪ್ಪ ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಶುಂಠಿ, ಒಂದು 15 ಎಸಳು ಬೆಳ್ಳುಳ್ಳಿ. ಈಗ ಪನ್ನೀರ್ನ ಕಟ್ ಮಾಡ್ಕೊಂಬಿಡೋಣ. ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ರಿ. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಕಟ್ ಮಾಡ್ಕೊಂಬಿಡೋಣ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು, ದೊಡ್ಡ ದೊಡ್ಡದಾಗಿ. ಶುಂಠಿನ ನಾನು ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಸಣ್ಣ ಪೀಸ್ ಮಾಡ್ಕೊಬೇಕು, ತುಂಬ ಸಣ್ಣ ಪೀಸ್ ಮಾಡ್ಕೊಬೇಕು. ಬೆಳ್ಳಿನೂ ಅಷ್ಟೇ ತುಂಬ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ರಿ. ಈಗ ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರನ್ನು. ಒಂದು ಬೌಲ್ ತಗೊಂಡು ಈಗ ಪನ್ನೀರನ್ನು ಒಂದು ಬೌಲಲ್ಲಿ ಹಾಕೊಂಬಿಡೋಣ. ಮೈದಾ ಹಿಟ್ಟು 2 ಸ್ಪೂನ್, ಕಾರ್ನ್ಫ್ಲೋರು 1 ಸ್ಪೂನು, ಕರಿಮೆಣಸಿನ ಪುಡಿ 1/4 ಸ್ಪೂನು. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಡೀಪ್ ಫ್ರೈ ಮಾಡಿಬಿಡೋದು. ಈಗ ಬಾಣಲೆ ಇಟ್ಕೊಬಿಟ್ಟು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಪನ್ನೀರನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಪನ್ನೀರ್ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಕೆಂಪುಗೆ ಫ್ರೈ ಆಗಿ, ಈ ಥರ ಕೆಂಪು ಫ್ರೈ ಆದ ತಕ್ಷಣ ಎಲ್ಲ ತಗೊಂಡು ಈಗ ಇದನ್ನು ಒಗ್ಗರಣೆ ಹಾಕೋದು. ಈಗ ಪ್ಯಾನ್ ಇಡಬೇಕು. ಈ ಕರ್ದಿರೋ ಎಣ್ಣೆನೇ 2 ಸ್ಪೂನ್ ಹಾಕ್ತೀವಿ. 2 ಸ್ಪೂನ್. ಈಗ ಜಿಂಜರ್ ಗಾರ್ಲಿಕ್ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ ಸಣ್ಣದಾಗಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಕೆಂಪುಗೆ ಫ್ರೈ ಆಗಿದೆ. ಈಗ 1 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು, ಒಣಮೆಣಸಿನ್ಕಾಯಿ 1 ಕಟ್ ಮಾಡ್ಕೊಂಡಿರೋದು, ಕ್ಯಾಪ್ಸಿಕಮ್,
ಇದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ. ಈಗ ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಈ ಹಂತದಲ್ಲಿ ಈರುಳ್ಳಿ ಹಾಕಿ. ಇದನ್ನ ಚೆನ್ನಾಗಿ ಫ್ರೈ ಮಾಡೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಸ್ವಲ್ಪ ನೀರು. ಈಗ 1 ಸ್ಪೂನು ಚಿಲ್ಲಿ ಸಾಸ್, 1/4 ಸ್ಪೂನು ಕರಿಮೆಣಸು. ನೋಡ್ಕೊಂಡು ಹಾಕೊಳ್ರಿ, ಅವಾಗೂ ಕರಿಮೆಣಸು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 2 ಸ್ಪೂನು ಮೊಸರು. ಮೊಸರು ಹಾಕಿ ಚೆನ್ನಾಗಿ ಕಲಿಸಿ. ಈಗ ಪನ್ನೀರ್ ಡೀಪ್ ಫ್ರೈ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋದು. ಅರ್ಧ ನಿಂಬೆಹಣ್ಣಿನ ರಸ, ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ಲೇಟಿಗೆ ಈಗ ರೆಡಿಯಾಗಿದೆ ಪನ್ನೀರ್ ಲೆಮನ್ ಪೆಪ್ಪರ್ ಫ್ರೈ. ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು.